ನಾವು ಸುಮಾರು ಹಲವಾರು ವೆರೈಟಿ ನಮ್ಮ ಹತ್ರ ಮಾವು ಇದೆ. ಅದ್ರಲ್ಲಿ ಮಾವು ಹೇಗಿದೆ ಅಂದ್ರೆ 100 ವರ್ಷದೊಂದು ನಮ್ಮ ಮಲಗಬ ಮಾವಿನ ಮರ ಇದೆ, 60 ವರ್ಷದ ಬೇರೆ ಮರ ಇದೆ. ಈ ಮಧ್ಯದಲ್ಲಿ ಏನ್ ಮಾಡೋದು ಅಂದ್ರೆ ಇವೆಲ್ಲ ಟೆಸ್ಟ್ ಮಾಡುವಾಗ ನಮ್ಗೆ ಯಾರೋ ವಿಜ್ಞಾನಿಗಳು ಹೇಳಿದ್ರು, ಇಲ್ಲ ಈ ಮಾಯಾ ಅಂತ ಒಂದು ವೆರೈಟಿ ಇದೆ, ಆಸ್ಟ್ರೇಲಿಯಾ ವೆರೈಟಿ, ಅದನ್ನ ನೀವು ತಂದು ಹಾಕಿ. ಅದು ಹಾಕ್ರೆ ಏನ್ ಬೆನಿಫಿಟ್ ಆಯ್ತು ಅಂದ್ರೆ ಹಣ್ಣು ಮಾಡ್ಕೊಂಡು ತಿನ್ಬೋದು. ಹಾಗೆ ನೀವು ಅದನ್ನ ಒಂದು ಏಜ್ ಬಂದಾದ್ಮೇಲೆ ಫಲವತ್ತಾದ್ಮೇಲೆ ಆ ಕಾಯಿ ಕಟ್ ಮಾಡ್ಕೊಂಡು ನಮ್ಮಲ್ಲಿ ಸ್ವಲ್ಪ ಸಾಲ್ಟು, ಒಂದ್ ಸ್ವಲ್ಪ ಮೆಣಸಿನ ಪುಡಿ, ಒಂದ್ ಸ್ವಲ್ಪ ಖಾರ ಪುಡಿ ಹಾಕೊಂಡು ತಿಂತೀವಿ. ಈ ತರ ತಿನ್ನಿ ಅದಕ್ಕೆ ತುಂಬಾ ಅನುಕೂಲ ಆಯ್ತದೆ. ನಾನು ಏನಕ್ಕೆ ಅಂದೆ, ಈ ಶುಗರ್ ಇರೋರು ಯಾವಾಗ್ಲೂ ಒಂದು ಟ್ಯಾಬ್ಲೆಟ್ ತಗೋತಾ ಇರ್ತಾರೆ. ಆ ಟ್ಯಾಬ್ಲೆಟ್ ತಗೊಳ್ಳೋ ಬದಲು ಈ ಕಾಯಿ ತಿಂದ್ರೆ ಅದು ಶುಗರ್ಗೆ ಬಹಳ ಅನುಕೂಲ ಆಯ್ತದೆ ಅಂದ್ರು. ನಾನು ಅದನ್ನ ಕೇಳ್ಕೊಂಡು ಒಂದು 5 ಗಿಡ ತಂದು ನಮ್ಮ ಇದರಲ್ಲಿ ಮಹಾರಾಷ್ಟ್ರ ಬೆಂಗಳೂರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನರ್ಸರಿ ಇತ್ತಲ್ಲಿ, ಅಲ್ಲಿಗೆ ಹೋಗಿ ಅಲ್ಲಿ ಒಂದಷ್ಟು ಗಿಡದ ವೆರೈಟಿಗಳು ತಂದೆ ನಾನು. ಒಂದು ನ್ಯೂಜಿಲೆಂಡ್ ಒಂದು ಲಿಲ್ಲಿ ಅಂತ, ಒಂದು ಆಸ್ಟ್ರೇಲಿಯಾದ ಮಾಯ ಅಂತ, ಇನ್ನೊಂದು ಯಾವುದೋ ಒಂದು 3-4 ವೆರೈಟಿ ಔಟ್ ಆಫ್ ಕಂಟ್ರಿ ತಂದಿದ್ದೀವಿ. ನನಗೊಂದು ಯಾವಾಗಲೂ ಒಂದು ಕಾಳಜಿ ಇರ್ತದೆ, ನಮ್ಮ ಮಾನವನಿಗೆ ಆರೋಗ್ಯ ಏನಾದ್ರು ಕೆಟ್ಟು ಯಾವ ಸರಿ ಹೋಗ್ತದೆ ಅಂತ. ಬಹಳ ಈಜಿಯಾಗಿ ಹೇಳಿದ್ರು. ಈ ಹಣ್ಣಲ್ಲೂ ನಿಮ್ಗೆ ಸ್ವಲ್ಪ ಬೆನಿಫಿಟ್ ಇದೆ ಅಂದಾಗ ನಾನು ಮಾಯನ ಒಂದು 5 ಗಿಡ ನೆಟ್ಟಿದ್ದೀವಿ. ಈಗ ಅದು 15 ವರ್ಷ ಆಗಿದೆ. ಈಗ ಅದು ಮದರ್ ಪ್ಲಾಂಟ್ ಮಾಡ್ತಾ ಇದೀವಿ. ಈಗೆಲ್ಲ ಒಂದ್ ಸ್ವಲ್ಪ ಜನಗಳು ಕೂಡ ತಿಂತಾ ಇದಾರೆ. ಅವರಿಂದ ರಿಸಲ್ಟ್ ಬಂದ್ರೆ ನಾನು ಅದ ಮದರ್ ಪ್ಲಾಂಟ್ ಮಾಡ್ಕೊಂಡು ಸುಮಾರು ನಾನು 50 ಗಿಡಕ್ಕೆ ಬೇಕಾದ್ರಲ್ಲಿ ಗ್ರಾಫ್ಟಿಂಗ್ ಮಾಡ್ಕೋಬಹುದು. ಈ ರೀತಿ ನಾನು ಹೊಸ ವಿಧಾನವಾಗಿ ಒಂದು 23 ವೆರೈಟಿ ನಮ್ಮ ತೋಟದಲ್ಲಿ ಮಾವಿದೆ. ಅದರಲ್ಲಿ ಪ್ರಧಾನ ನಾವು ಮಾಯಾಗಿ ಯಾಕೆ ಕೊಡ್ತಾ ಇದೀವಿ ಅಂದ್ರೆ, ಶುಗರ್ ಕಮ್ಮಿ ಆಯ್ತಿದೆ ಅಂದ್ರೆ ತಿನ್ಬಹುದು ಎಲ್ಲರೂ ಎಂದಾಗ. ಯಾಕೆ ನಾನು ಅದನ್ನ ಬೆಳೆಬಾರ್ದು ಅಂತ ಒಂದು ಆಸೆ ಇದೆ. ಮುಂದಿನ ದಿನದಲ್ಲಿ ಅದು ಪ್ರಯೋಗ ಹೇಗಾಗುತ್ತೆ ನೋಡೋಣ. ಯಾಕೆಂದ್ರೆ ನೇರವಾಗಿ ತಿನ್ನೋದು ನಾವು ಮಾನವ ತಿನ್ನೋದು ಮಾನವದಿಂದ ರಿಸಲ್ಟ್ ಬರೋದು ಒಳ್ಳೆ ಅನುಕೂಲ ಇದೆ. ಅದನ್ನ ಬೆಳೆಸೋಣ ಅಂತ ಇದೀವಿ ಸರ್. ಈಗ ನೆಕ್ಸ್ಟ್ ಅದನ್ನು ಡೆವಲಪ್ ಮಾಡ್ಲಿಕ್ಕೆ ಅಂದ್ರೆ ಜಾಸ್ತಿ ಮಾಡ್ಲಿಕ್ಕೆ ಹೇಗೆ ಏನು ಆಲೋಚನೆ? ಜಾಸ್ತಿ ಮಾಡೋದಕ್ಕೆ ಏನಂದ್ರೆ ಈಗೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಆ ಗಿಡನೇ ಅದು ಮದರ್ ಪ್ಲಾಂಟ್ ಅಂತ ಹೇಳಿದ್ವಲ್ಲ, ಅದರಲ್ಲೇ ಇದನ್ನ ಕಟ್ ಮಾಡ್ಕೊಂಡು ಬೇರೆ ಗಿಡಕ್ಕೆ ಕನ್ವರ್ಟ್ ಮಾಡ್ಬೋದು. ಅದನ್ನ ಒಂದು 10 ವರ್ಷದ ಗಿಡ ಇದ್ರೆ ಸರಿ, 50 ವರ್ಷದ ಗಿಡ ಇದ್ರೆ ಸರಿನಿ, ಎಲ್ಲ ಫೋನಿಂಗ್ ಮಾಡಿ ಅದ್ರಲ್ಲಿ ಬರೋ ಚಿಗುರಿಗೆ ಇದು ಗ್ರಾಫ್ಟಿಂಗ್ ಮಾಡಿದಾಗ ಮಾಯ ಕನ್ವರ್ಟ್ ಆಗುತ್ತೆ ಗಿಡ. ಅದು ಮೂಲ ಯಾವ್ದಾರ ಇರ್ಬೋದು, ಅದು ಸೇಂದ್ವೇರ ಇರ್ಬೋದು, ಮಲ್ಲಿಕ ಇರ್ಬೋದು. ಕಟ್ ಮಾಡಿ ಇದನ್ನ ಗ್ರಾಫ್ಟಿಂಗ್ ಮಾಡಿದ ತಕ್ಷಣ ಈ ಯಾವ ಇದ್ರ ಚಿಗುರು ಬರ್ತದೆ, ನಾವ್ ಯಾವ ವೆರೈಟಿ ಕಡೆ ಆ ವೆರೈಟಿ ಮಾತ್ರ ಅದಕ್ಕೆ ಫಸಲು ಬರ್ತದೆ. ಅದೇನಾಗಿದೆ, ಒಂದಿನ ತಗೊಂಡು ತಿನ್ಕೋತಾ ಇದಾರೆ, ಒಂದಿನಕ್ಕೆ ಅವ್ರಿಗೆ ರಿಸಲ್ಟ್ ಏನು ಸಿಗ್ತಾ ಇಲ್ಲ. ಆದ್ರೆ ಹಣ್ಣಿನ ಗಂಟೆ ಒಂದ್ 2-3 ತಿಂಗಳು ತಿಂದ್ರೆ, ಈಗ ನಾವು ಟ್ಯಾಬ್ಲೆಟ್ ಹೇಳ್ಬಿಡ್ತಾರೆ ಡಾಕ್ಟರ್ ಏನ್ ಮಾಡ್ತಾರೆ, ಶುಗರ್ ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ನೀವು ಹಣ್ಣು ತರಬೇಡಿ, ಕಾಯಿ ತನ್ನಿ ಅಂತಾರೆ. ಹಣ್ಣು ತರಬೇಡಿ, ಕಾಯಿ ತನ್ನಿ. ಕಾಯಿ ತಂದ್ರೆ ನಾವು 15 ದಿನ ಇಟ್ಕೊಂಡು ತಿನ್ಬಹುದು. ಹಣ್ಣು ತಂದ್ರೆ 3 ದಿನ 4 ದಿನ ತಿನ್ಕೋಬಹುದು. ಕಾಯಿ ಕಟ್ ಮಾಡ್ಕೊಳ್ಳೋದು, ಸ್ವಲ್ಪ ಸಾಲ್ಟು, ಪಪ್ಪರು ಪೌಡರ್ ಹಾಕೊಂಡು ನಮ್ಮ ಮನೇಲಿ ಸಾಂಬಾರ್ಗೆ ಹಾಕೊಂಡು ಕಾಯಿ ತಿನ್ಬಹುದು. ತುಂಬಾ ಚೆನ್ನಾಗಿದೆ. ಅಡಿಷನಲ್ ಡೈರೆಕ್ಟರ್ ಹೇಳೋದು, ಈ ಗಿಡ ತಂದು ಹಾಕಿ ನಿಮ್ಗೆ ಅಂತ. ಅಲ್ಲಿಗೆ ಹೋದಾಗ ಮಾಹಿತಿ ಕೊಡ್ರು ನನಗೆ. ಇಲ್ಲಿ ಮಹಾರಾಷ್ಟ್ರ ಹಾರ್ಟಿಕಲ್ಚರ್ ನರ್ಸರಿಲಿ ಇದ್ರ ಮಾಹಿತಿ ಕೊಟ್ರು, ಇದಕ್ಕೆ ಹಿಂಗ ಆಗುತ್ತೆ, ಇದು ಹಾಕಿ ಅಂತ. ಹಾಗಾಗಿ ನಾನು ಸುಮಾರು ನನ್ನ ಹತ್ರ ಇದ್ದ ಗಿಡಗಳ ಒಂದು 20 ವೆರೈಟಿ ಇದೆ. ಮಾವು ಬುಟ್ಟಿ, ನೇರಳೆ ಇದೆ, ಸೀಬೆ ಇದೆ, ಪೀನಟ್ ಬಟರ್ ಫ್ರೂಟ್ ಇದೆ. ಈಗ ಈ ಸಾರಿ ನಾನು ಅದು ಒಂದು 5 ಮರ ಇರೋ ಜಾಗದಲ್ಲಿ ಒಂದು 25 ಮರ ಮಾಡ್ತಾ ಇದ್ದೀವಿ. 2 ವರ್ಷಕ್ಕೆ ಫಸಲು ಬರ್ತದೆ. ಗಿಡ ಇಟ್ಟರೆ 5 ವರ್ಷ ಬೇಕು. ಆ ಮಾಯನ ಕಸಿ ಮಾಡಿದ್ರೆ 2 ವರ್ಷಕ್ಕೆ ಫಸಲು ಬರ್ತದೆ. 25 ವರ್ಷ ಮಾಡಿದ್ರೆ 25 ಗಿಡ ತರ ಕಾಣ್ತದೆ.